ನನ್ನ ಜೊತೆ ಘೋಷಣೆ ಕೂಗ್ಬೋದಾ? ಎರಡು ಕೈ ಎತ್ತಿ ಮುಷ್ಟಿ ಕಟ್ಟಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಹರ 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 ಹರ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಸನಾತನ ಹಿಂದೂ ಧರ್ಮ ಕಿ, ಸನಾತನ ಹಿಂದೂ ಧರ್ಮ ಕಿ. ಎಲ್ರಿಗೂ ನಮಸ್ಕಾರ. ನಾನು ಚೆಕ್ ಮಾಡಿದೆ ಚಾರ್ಜಲ್ಲಿದ್ದೀರೋ ಇಲ್ವೋ ಅಂಥೇಳಿ. ಈಗ ನನಗೆ ನಂಬಿಕೆ ಆಯಿತು ಮಾತಾಡಬಹುದು ಅಂಥೇಳಿ. ಅಭಯ ಫೌಂಡೇಶನ್ ಆಯೋಜನೆ ಮಾಡಿರುವ ಸೇವಾ ಸಂಕಲ್ಪ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಆದಿಚುಂಚನಗಿರಿ ಶಾಖಾಮಠದ ಪರಮ ಪೂಜ್ಯ ಶ್ರೀ 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 ಸೌಮ್ಯನಾಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಿಸಿ, ಈ ಕಾರ್ಯಕ್ರಮದ ರೂವಾರಿ ಮಿತ್ರ ಉಮೇಶ್ ಶೆಟ್ರೆ, ನನ್ನ ಬಹುಕಾಲದ ಸ್ನೇಹಿತರು, ಸಾವಿರಾರು ಜನರಿಗೆ ಬದುಕು ಕಟ್ಕೊಳ್ಳೋದಕ್ಕೆ ಶಿಕ್ಷಣದ ಮೂಲಕ ನೆರವಾಗಿರ್ತಕ್ಕಂಥ ಶ್ರೀ ಉಪೇಂದ್ರ ಶೆಟ್ರೆ, ಮಿತ್ರ ಮಾಲ್ತೇಶ್ ಅವರೇ, ಧರ್ಮಪ್ರಸಾದ್ ರೈ ಅವರೇ, ವಸಂತ್ ಗಿಳಿಯಾರವರೇ, ನಮ್ಮ ಈ ಹಿಂದೆ ಈ ಭಾಗದ ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿದಂಥ ಅಕ್ಕ ಜಯರತ್ನ ಅವರೇ, ನಾನು ಅಂದ್ಕೊಂಡಿದ್ದೆ ಸುರೇಶ್ ಕುಮಾರರು, ಪಿ ಸಿ ಮೋಹನ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾರೆ ಅಂಥೇಳಿ. ಅವರು ಬರ್ಬೋದು ಅನ್ನೋ ನಿರೀಕ್ಷೆಯಿಂದ ಅವ್ರನ್ನೂ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ನಾನು ಚಿಕ್ಕಮಗಳೂರಿನಿಂದ ಎರಡು ಕಾರಣಕ್ಕೋಸ್ಕರ ಬಂದೆ. ಒಂದು, ನನಗೆ ಬೆನ್ನು ಬಿಡದೆ ಕಾಡದಂಥ ವಸಂತ್ ಗಿಳಿಯಾರು, ನಮ್ಮ ಅಜೀತ್ ಶೆಟ್ರು, ಅವರು ಒಂದು ಕಾರಣ. ಆದರೆ ಇನ್ನೊಂದೇನು ಅಂದರೆ, ಉಮೇಶ್ ಶೆಟ್ರು ಅವ್ರ ಅಭಯ ಫೌಂಡೇಶನ್ನು ಬಹಳ ವರ್ಷಗಳಿಂದ ಸೇವಾ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳಿದ್ದೆ. ಅದನ್ನು ನೋಡೋಣ ಹೇಗೆ ಮಾಡ್ತಾ ಇದ್ದಾರೆ, ಒಳ್ಳೇದೇನಾದರೂ ಇದ್ದರೆ ಅದನ್ನು ನಮ್ಮೂರಿಗೂ ತಗೊಂಡು ಹೋಗೋಣ ಅನ್ನೋ ದೃಷ್ಟಿಯಿಂದ ಇಲ್ಲಿಗೆ, ಈ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಧ್ಯೇಯ ಮಹಾಜಲದಿಯೊಳಗೆ ಸಲಿಲವಾಗಿ ಹರಿಯುವ ಈ ಹಾಡನ್ನು ನಾನು ಸಂಘದ ಸಾಕಿಯಲ್ಲಿ ಕೇಳಿದ್ದೆ. ನಮ್ಮ ಭಾರತೀಯ ದರ್ಶನಗಳು ಕೂಡ ಪುಣ್ಯ ಸಂಪಾದನೆ ಮಾಡೋದಕ್ಕೆ ಹೇಳಿರುವ ಮಾರ್ಗ ಭಾಳ ಸರಳವಾಗಿರೋದು. ಎಷ್ಟು ಸರಳವಾಗಿ ಹೇಳಿದರು ಅಂದರೆ, ಪರೋಪಕಾರಾಯ ಪುಣ್ಯಾಯ ಪರಪೀಡನಾಯ ಪಾಪಾಯ ಅಂತ ಹೇಳಿಬಿಟ್ರು. ಪಾಪ ಯಾವುದರಿಂದ ಬರುತ್ತೆ ಅಂದರೆ ಪರರ ಪೀಡನೆ ಮಾಡೋದ್ರಿಂದ ಬರುತ್ತೆ. ಪುಣ್ಯ ಯಾವುದರಿಂದ ಬರುತ್ತೆ ಅಂದರೆ ಪರೋಪಕಾರದಿಂದ ಪುಣ್ಯ ಬರುತ್ತೆ. ನಮ್ಮಲ್ಲಿ ಭಾರತೀಯ ದರ್ಶನಗಳಲ್ಲಿ ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಇನ್ಫ್ಲೂಯೆನ್ಸ್ ಮಾಡಿ ಸ್ವರ್ಗಕ್ಕೆ ಹೋಗೋಕ್ಕೆ ಅವಕಾಶ ಕೊಟ್ಟಿಲ್ಲ. ಹಣ ಬಲದ ಮೇಲೂ ಹೋಗಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಜಾತಿ ಬಲದಲ್ಲಂತೂ ಇಲ್ಲವೇ ಇಲ್ಲ. ಜಾತಿ ಹೆಸರಿನಲ್ಲಿ ಎಲೆಕ್ಷನ್ ಟಿಕೆಟ್ ತಗೊಳ್ಬೋದು, ಇಲ್ಲಿ ಸೀಟ್ ಗಿಟ್ಟಿಸ್ಕೊಳ್ಬೋದು. ಆದರೆ ಸ್ವರ್ಗದಲ್ಲಿ ಜಾತಿ ಹೆಸರಿನಲ್ಲಿ ಸೀಟ್ ತಗೊಳಕ್ಕೆ ಜಾಗ ಇಲ್ಲ, ಅಲ್ಲಿ ಅವಕಾಶ ಕೊಟ್ಟಿಲ್ಲ. ಯಾಕೆಂದ್ರೆ ಅಲ್ಲಿ ರಿಸರ್ವೇಷನ್ ಕೋಟಾ ಇಲ್ವೇ ಇಲ್ಲ. ಅಲ್ಲಿರೋದು ಓನ್ಲಿ ಫಾರ್ ದ ಮೆರಿಟ್ ಕೋಟಾ. ರಿಸರ್ವೇಷನ್ ಕೋಟಾ ಇದ್ದಿದ್ರೆ ಆಗ ಜಾತಿ ಬಲದಲ್ಲಿ ಹೋಗ್ಲಿಕ್ಕೆ ಬರ್ತಿತ್ತು. ಇನ್ಫ್ಲೂಯೆನ್ಸ್ ಕೋಟಾ ಇದ್ದಿದ್ರೆ ಶಿಫಾರಸ್ ಮಾಡಿಸ್ಕೊಂಡು ಹೋಗ್ಲಿಕ್ಕೆ ಬರ್ತಿತ್ತು. ಅದು ಹೋಗ್ಲಿ VIP ಕೋಟಾ ಇದೆಯಾ ಅಂದರೆ ಅದು VIP ಕೋಟಾನೂ ಇಲ್ಲ, VIP ಕೋಟಾನೂ ಇಲ್ಲ. ಅಲ್ಲಿರೋದು ಕೇವಲ ಮೆರಿಟ್ ಕೋಟಾ. ಅಲ್ಲಿ ಹೋಗಲಿಕ್ಕೆ ಸ್ವರ್ಗದಲ್ಲಿ ಜಾಗ ಸಿಗಬೇಕು ಅಂದರೆ ಪುಣ್ಯ ಸಂಪಾದನೆ ಮಾಡಬೇಕಂತೆ. ಪುಣ್ಯ ಸಂಪಾದನೆ ಯಾವುದ್ರಲ್ಲಿ ಬರುತ್ತೆ ಅಂದರೆ ಫಲಾಪೇಕ್ಷೆ ಇಲ್ಲದ ಪರರ ಸೇವೆಯಿಂದ ಅದು ಪುಣ್ಯ ಸಂಪಾದನೆ ಆಗುತ್ತಂತೆ. ಅದರಲ್ಲೂ ಮೂಕ ಪ್ರಾಣಿಗಳ ಸೇವೆ ಮಾಡಿದ್ರೆ ಅದು ಡಬಲ್ ಪುಣ್ಯ ಸಿಗುತ್ತಂತೆ. ಮನುಷ್ಯರ ಹತ್ರ ಆದರೆ ಮೆಚ್ಚುಗೆ ಪಡಿಬೇಕು ಅನ್ನೋದಿರುತ್ತೆ. ಮೂಕ ಪ್ರಾಣಿಗಳ ಸೇವೆ ಮಾಡೋದು ಅದು ನಿಜವಾದ ಸೇವೆ ಆಗುತ್ತಂತೆ. ಅದರಲ್ಲೂ ದೀನರು, ನೊಂದವರು, ಅಸಹಾಯಕರ ಸೇವೆ ಮಾಡಿದ್ರೆ ಆಗ ಹೆಚ್ಚಿನ ಪುಣ್ಯ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾರೆ. ಹಸಿದವನಿಗೆ ಅನ್ನ ಅಂತ ಕೇಳುವವನಿಗೆ ಉಣಬಡಿಸಿದ್ರೆ ಅದು ಉಂಡವನಿಗೆ ತೃಪ್ತಿ ಕೊಡೋದು ಮಾತ್ರ ಅಲ್ಲ, ನಮಗೆ ಅವನೊಂದು ಬಾಯಿ ಹರಕೆ ಹೇಳ್ತಾನಲ್ಲ, ಅದು ಒಂದು ಪುಣ್ಯಕ್ಕೂ ದಾರಿಯಾಗತ್ತಂತೆ. ಇಷ್ಟು ಸರಳವಾಗಿ ಹೇಳಿದರು. ಕೆಲವು ಮತಗ್ರಂಥಗಳಿದ್ದಾವೆ. ಆ ಮತಗ್ರಂಥಗಳು ಕೊಂದ್ರು ಸ್ವರ್ಗಕ್ಕೆ ಹೋಗ್ಬೋದು ಅಂತ ಕೆಲವರ ಮತಿಗೆಡಿಸ್ಬಿಟ್ಟಿದ್ದಾವೆ. ಬಹುಶಃ ದೇವರು ಆ ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೈತಾನನೋ ರಾಕ್ಷಸರೋ ಅವರ ಮತಿಗೆಡಿಸಿರುವ ಸಾಧ್ಯತೆಗಳಿದ್ದಾವೆ. ಹೆಂಗೆ ಕೊಂದ್ರೆ ಸ್ವರ್ಗಕ್ಕೆ ಹೋಗೋದು? ಕೊಂದ್ರೆ ಪಾಪ ಸುತ್ತಕೊಳ್ಳುತ್ತೆ. 7 ಜನ್ಮದಲ್ಲೂ ಕಳ್ಕೊಳ್ಳಾಗದಂಥ ಪಾಪ ಸುತ್ತಕೊಳ್ಳುತ್ತೆ. ಆದರೆ ಕೆಲವರು ಭಾವಿಸ್ಬಿಟ್ಟಿದ್ದಾರೆ ಕೊಂದ್ರೆ ಸ್ವರ್ಗ ಸಿಗುತ್ತೆ ಅಂತ ಹೇಳಿ. ಪೆಹಲ್ಗಾವ್ನಲ್ಲಿ ಗುಂಡು ಹಾರಿಸಿದವನು, ಅವನಿಗೆ ಉದ್ದೇಶ ಇದ್ದಿದ್ದು ಜನ್ನತ್ತು. ದೆಹಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದವನಿಗೂ ತನ್ನನ್ನು ತಾನು ಸ್ಫೋಟಿಸಿಕೊಂಡಾಗ ಅವನಿಗೆ ಅವನ ಮುಂದೆ ಇದ್ದಿದ್ದು ಜನ್ನತ್ತೆ. ಆಸ್ಟ್ರೇಲಿಯಾದವನ ಕೊಂದವನಿಗೂ ಕೂಡ ಕೊಂದ್ರೆ ಪುಣ್ಯ ಸಿಗುತ್ತೆ ಅನ್ನುವಂಥ ರಾಕ್ಷಸಿ ಮನೋಭಾವ ಕೊಲ್ಲೋದಕ್ಕೆ ಅವನಿಗೆ ಪ್ರೇರಣೆ ಕೊಡ್ತು, ಪ್ರಚೋದನೆ ಕೊಡ್ತು. ಪ್ರೇರಣೆ ಅಂದರೆ ತಪ್ಪಾಗುತ್ತೆ, ಯಾಕೆಂದರೆ ಒಳ್ಳೆ ವಿಚಾರವನ್ನು ಸ್ವೀಕಾರ ಮಾಡೋದು ಅದು ಪ್ರೇರಣೆ ಆಗತ್ತೆ. ಇದು ಪ್ರಚೋದನೆಗೆ ಒಳಗೊಂಡು ನಿನ್ನೆ ಬಾಂಗ್ಲಾದೇಶದಿಂದ ಸುದ್ದಿ ಬಂದಿದ್ದು, ದೀಪು ದಾಸನನ್ನ ಬಡಿದು ಕೊಂದು ಮರಕ್ಕೆ ಕಟ್ಟಾಕಿ ಸುಟ್ಟಾಕಿದ್ರು. ಅಲ್ಲೂ ಅದೇ ಮತಾಂಧತೆಯ ಕ್ರೌರ್ಯ. ಇದನ್ನು ನೋಡಿದಾಗ
ಎಲ್ಲಿದೆ ದಯೆ, ಮನುಷ್ಯತ್ವ ಎಲ್ಲಿದೆ? ಇವ್ರು ನಾವು ಮನುಷ್ಯರು ಅಂತ ಭಾವಿಸಕ್ಕಾಗತ್ತಾ, ಅಥವಾ ಮನುಷ್ಯ ರೂಪದಲ್ಲಿರುವಂತ ರಾಕ್ಷಸ ಸಂತಾನ ಅಂತ ಭಾವಿಸ್ಬೇಕಾ? ಇದು ಹೃದಯವನ್ನ ಕಲ್ಕುತ್ತೆ. ಇವತ್ತು ನಾವೆಲ್ಲರೂ ನಮ್ಮ ಬದುಕಿನ ಬಗ್ಗೆ ಚಿಂತಿತರಾಗಿದ್ದೀವಿ, ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಆಶಾಗೋಪುರವನ್ನು ಕಟ್ಕೊಂಡಿದ್ದೀವಿ. ಸ್ವಾಭಾವಿಕ, ತಪ್ಪಲ್ಲ. ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಆಶಾಗೋಪುರವನ್ನು ಕಟ್ಕೊಳ್ಳೋದು, ಕನಸನ್ನ ಕಾಣ್ತಾನೆ ಕನಸಿನ ಕಡೆಗೆ ಹೆಜ್ಜೆ ಹಾಕೋದು ಸ್ವಾಭಾವಿಕವಾಗಿ ಸಾಮಾನ್ಯ ಜನ ಮಾಡುವಂತ ಕೆಲಸವೇ. ನಾನು ತಪ್ಪು ಅಂತ ಇದನ್ನು ಹೇಳೋದಿಲ್ಲ. ಆದ್ರೆ ಇದಿಷ್ಟರಿಂದಲೇನೆ ನಾವು ನಮ್ಮ ರಾಷ್ಟ್ರ, ನಮ್ಮ ಸನಾತನ ಪರಂಪರೆ ಭವಿಷ್ಯದಲ್ಲಿ ಉಳ್ಕೊಳ್ಬಹುದಾ? ಹೀಗೆ ಯೋಚನೆ ಮಾಡಿದ್ರೆ ನಮ್ಮ ವೈಯಕ್ತಿಕ ಸುಖದ ಆಕಾಂಕ್ಷೆ ಕೆಲವು ಕಾಲ ನಮಗೆ ಸುಖದ ಅನುಭವವನ್ನ ಕೊಡಬಹುದು. ಆದ್ರೆ ಮೈ ಮರೆತ್ರೆ ಏನಾಗಬಹುದು ಅನ್ನೋದಕ್ಕೆ ನಮ್ಮ ಹಿರಿಯರ ಅನುಭವವೇ ಸಾಕು. ಗಾಂಧಾರಿಯ ತವರು ಮನೆ ಆಗಿದ್ದಂತ ಗಾಂಧಾರ ಇವತ್ತು ಜಗತ್ತಿನ ಭೂಪಟದಲ್ಲಿ ಸಿಗಲ್ಲ. ಸಪ್ತ ನದಿಗಳ ಹೆಸರನ್ನ ಸ್ಮರಣೆ ಮಾಡ್ತೀವಿ. ಅದರಲ್ಲಿ ಸಿಂಧು ಇವತ್ತು ಭಾರತದ ಭಾಗವೇ ಅಲ್ಲ. ದೇಶಕ್ಕೆ ರಾಷ್ಟ್ರಗೀತೆಯನ್ನು ಕೊಟ್ಟ, ಸ್ವತಂತ್ರ ಹೋರಾಟಗಾರರಿಗೆ ಒಂದೇ ಮಾತ್ರ ಮಂತ್ರವನ್ನು ಕೊಟ್ಟಂತ ಬಂಗಾಳ ಇವತ್ತು ಒಂದು ರೀತಿಯ ಕ್ಷೋಭೆಯಲ್ಲಿ ನರಳುತ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆ ಹೀಗೆ ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ನಾಳೆ ನಮ್ಮ ಮಕ್ಕಳ ಕನಸು ಏನಾಗಬಹುದು? ಅವರ ಬದುಕು ದೀಪು ದಾಸ್ ತರ ಆಗಬಾರದು ಅಂತಿದ್ರೆ ನಾವು ಆಲೋಚಿಸಬೇಕು, ದೇಶಕ್ಕಿಂತ ದೊಡ್ಡ ಸಂಗತಿ ಇನ್ಯಾವುದೂ ಇಲ್ಲ. ನಾವೆಲ್ಲ ಒಗ್ಗಟ್ಟಾಗಿದ್ರೆ, ದೇಶ ಮೊದಲು ಅನ್ನುವ ತತ್ವವನ್ನ ಬದುಕಿನಲ್ಲಿ ಅಳವಡಿಸ್ಕೊಂಡಿದ್ರೆ, ಹಾಗಿದ್ರೆ ಮಾತ್ರ ನಮ್ಮ ಮಕ್ಕಳ ಭವಿಷ್ಯವೂ ಉಳಿದೀತು ಅನ್ನುವ ಎಚ್ಚರಿಕೆಯನ್ನ ಗಮನದಲ್ಲಿ ಇಟ್ಕೊಂಡು ಆ ಹಿನ್ನೆಲೆಯಲ್ಲಿ ಕೆಲಸ ಮಾಡೋಣ. ನಮ್ಮ ಪರಂಪರೆಗೆ ನಮಗೆ ಹೆಮ್ಮೆ ಇರಲಿ. ಗಂಗೆ ಹುಟ್ಟಬೇಕಾದ್ರೆ ಶುದ್ಧವಾಗಿ ಹುಟ್ಟುತ್ತಾಳೆ, ಹರಿಬೇಕಾದ್ರೆ ಮಧ್ಯದಲ್ಲಿ ಮಲಿನಗೊಂಡ್ರೆ ಅದು ಗಂಗೆಯೇ ತಪ್ಪಲ್ಲ, ಮಲಿನಗೊಳಿಸಿದವರ ಅಪರಾಧ. ಅದಕ್ಕಾಗಿ ಗಂಗೆಯನ್ನ ದೂಷಿಸಬಾರದು. ದೂಷಿಸಬೇಕು ಅಂತಿದ್ರೆ ಕೊಳಚೆ ನೀರನ್ನ ಗಂಗೆಗೆ ಸೇರಿಸಿದವರನ್ನ ದೂಷಿಸಿ, ಆದ್ರೆ ಗಂಗೆಯನ್ನ ದೂಷಿಸಬೇಡಿ. ದೂಷಿಸೋಂಗಿದ್ರೆ ಜಾತೀಯತೆ ಮತ್ತು ಅಸ್ಪೃಶ್ಯತೆಯ ವಿರುದ್ಧ ನಿಮ್ಮ ಆಕ್ರೋಶ ಹುಟ್ಟಿದ್ರೆ ಅದು ತಪ್ಪಲ್ಲ. ಆದ್ರೆ ಸನಾತನ ಧರ್ಮದ ಬಗ್ಗೆ ಆಕ್ರೋಶ ಬರಬಾರದು. ಅಲ್ಲಿ ಬರಬೇಕಾಗಿರೋದು ನಮಗೆ ಹೆಮ್ಮೆ. ಯಾಕೆ ಅಂದ್ರೆ ಜಗತ್ತಿನ ಉಳಿದೆಲ್ಲ ಮತಗಳು ತನ್ನ ಮತೀಯರ ಬಗ್ಗೆ ಮಾತ್ರ ಆಲೋಚಿಸಿದಾಗ ನಮ್ಮ ಸನಾತನ ಧರ್ಮ ವಿಶ್ವವನ್ ಕುಟುಂಬ ಅಂತ ಹೇಳ್ತು. ನಮ್ಮ ಸನಾತನ ಧರ್ಮ ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳ್ತು. ನಮ್ಮ ಸನಾತನ ಧರ್ಮ ಅಣು ರೇಣು ತೃಣಕಾಷ್ಟಗಳಲ್ಲೂ ಭಗವಂತ ಇದ್ದಾನೆ ಅಂತ ಹೇಳಿ ಸರ್ವಂ ಕಲ್ವಿದ ಬ್ರಹ್ಮ ಅಂತ ಹೇಳ್ತು. ಹೀಗೆ ಉದಾತ್ತ ವಿಚಾರವನ್ನ ಕೊಟ್ಟಿದ್ದು ಮಾತ್ರ ಅಲ್ಲ, ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಅದಾವುದಯ್ಯ ಅಂತ ಕೇಳ್ತು. ನಾವು ಈ ಹಿನ್ನೆಲೆಯಲ್ಲಿ ಯೋಚಿಸಬೇಕಾಗಿದೆ. ಮನುಷ್ಯ ರೂಪಿ ಮೃಗಗಳಂತೆ ವರ್ತಿಸ್ತಕ್ಕಂಥ ಭೂಲೋಕದ ಸ್ವರ್ಗವನ್ನೇ ಕಾಣದ ಸ್ವರ್ಗಕ್ಕಾಗಿ ನರಕ ಮಾಡ್ತಕ್ಕಂಥ ನರರೂಪಿ ರಾಕ್ಷಸರಿಗೆ ಅವ್ರನ್ನ ಎದುರಿಸೋದಕ್ಕೆ ಇರುವ ಏಕೈಕ ಮಾರ್ಗ ನಾವೆಲ್ಲ ಒಂದು ಆ ಹಿಂದುತ್ವದ ಬಂಧುತ್ವ ಭಾವವನ್ನ ಗಟ್ಟಿಗೊಳಿಸಿ ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂವು ನನ್ನ ಬಂಧುವಾಗಬೇಕು ಅನ್ನುವಂತ ಬಂಧುತ್ವದ ಭಾವನೆಯನ್ನ ಮನ ಮತ್ತು ಮನೆಯಲ್ಲಿ ಗಟ್ಟಿಗೊಳಿಸೋದ್ರ ಮೂಲಕ ಅಸ್ಪೃಶ್ಯತೆ ಮತ್ತು ಜಾತೀಯತೆಗೆ ಮನ ಮತ್ತು ಮನೆಯಲ್ಲಿ ಜಾಗ ಇಲ್ಲದಂತೆ ನೋಡ್ಕೊಳ್ಳೋದು ಮಾತ್ರ ಅಲ್ಲ, ಅಸಹಾಯಕರಿಗೆ ನೊಂದವರಿಗೆ ನೆರವು ಕೊಡೋದ್ರ ಮೂಲಕ ಈ ಭಾವವನ್ನ ಗಟ್ಟಿಗೊಳಿಸೋಣ. ಹಿಂದೂ ಆಗೋದಕ್ಕೆ ಮತಾಂತರ ಆಗಬೇಕಾಗಿಲ್ಲ, ಹಿಂದೂ ಆಗೋದಕ್ಕೆ ಹೆಸರು ಬದಲಾಯಿಸ್ಕೋಬೇಕಾಗಿಲ್ಲ, ಹಿಂದೂ ಆಗೋದಕ್ಕೆ ಪೂಜಾ ಪದ್ಧತಿಗಳನ್ನು ಬದಲಾಯಿಸಬೇಕಾಗಿಲ್ಲ. ಹಿಂದೂ ಆಗೋದಕ್ಕೆ ದೇವನೊಬ್ಬ ನಾಮ ಹಲವು ಅನ್ನುವಂತ ತತ್ವವನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಹಿಂದೂ ಆಗೋದಕ್ಕೆ ಮನುಷ್ಯತ್ವಕ್ಕಿಂತ ದೊಡ್ಡ ಸಂಗತಿ ಇನ್ನೊಂದಿಲ್ಲ ಅನ್ನೋದನ್ನ ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ಸಾಕು. ಉಪಕಾರಿಯಾಗುವ ಪ್ರತಿಯೊಂದನ್ನು ಕೃತಜ್ಞತೆಯಿಂದ ಸ್ಮರಿಸ್ತಕ್ಕಂತ ಗುಣವನ್ನ ಜೋಡಿಸ್ಕೊಂಡ್ರು ಸಾಕು. ಅವನು ಯಾವುದೇ ಉಪಾಸನ ಪದ್ಧತಿಯನ್ನ ಅಳವಡಿಸ್ಕೊಂಡ್ರು, ಯಾವ ದೇವರನ್ನು ಪೂಜಿಸಿದ್ರು ಅವನು ಹಿಂದೂ ಆಗ್ತಾನೆ, ಅವನೆಲ್ಲರೂ ನಮ್ಮ ಬಂಧು ಆಗ್ತಾನೆ. ಈ ನೆಲೆಯಲ್ಲಿ ನಾವು ಹಿಂದುತ್ವ ಮತ್ತು ಬಂಧುತ್ವದ ಭಾವವನ್ನ ಗಟ್ಟಿಗೊಳಿಸಿ ಭಾರತವನ್ನ ಉಳಿಸ್ಕೊಳ್ಳೋಣ. ಹಾಗೆ ಉಳಿಸ್ಕೊಂಡ್ರೆ ಮಾತ್ರ ನಮ್ಮ ಮಕ್ಕಳ ಭವಿಷ್ಯ ಉಳಿದೀತು ಅನ್ನೋದನ್ನ ನಾನು ನಮ್ರಪೂರ್ವಕವಾಗಿ ನಿಮ್ಮಲ್ಲಿ ನಿವೇದಿಸಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭ ಹಾರೈಸಿ, ಉಮೇಶ್ ಶೆಟ್ರೆ ಒಳ್ಳೇದಾಗ್ಲಿ, ನಿಮ್ಮ ಒಳ್ಳೆ ಕಾರ್ಯಕ್ಕೆ ಇನ್ನಷ್ಟು ಶಕ್ತಿ ಬರಲಿ ಅಂತ ಹೇಳಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.